ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಜಲತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಇವತ್ತು ನಾವು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕಾರಗನೂರು ಗ್ರಾಮಕ್ಕೆ ಬಂದಿದ್ದೇವೆ. ನಮ್ಮ ಒಟ್ಟಿಗೆ ನೈಸರ್ಗಿಕ ಕೃಷಿಕರಾಗಿರ್ತಕ್ಕಂಥ ರುದ್ರೇಶ್ರವರಿದ್ದಾರೆ. ಇವರು ನೇಗಿಲ ಯೋಗಿ ಅನ್ನೋ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಇವರು ಸುಮಾರು ಒಂದು ದಶಕಕ್ಕೂ ಜಾಸ್ತಿ ವರ್ಷಗಳಿಂದ ಇಡೀ ಕೃಷಿ ಭೂಮಿಯಲ್ಲಿ ದೊಡ್ಡ ಪರಿವರ್ತನೆ ಮಾಡಿದ್ದಾರೆ. ಯಾಕೆಂದರೆ ದಾವಣಗೆರೆ ಅಂದರೆ ಎಲ್ಲರೂ ಗೊತ್ತಿದೆ, ಭತ್ತದ ಗದ್ದೆಗಳಿಗೆ ನಾವು ಎಷ್ಟು ಕೆಮಿಕಲ್ಸ್ ಹಾಕ್ತೀವಿ ಅನ್ನೋದನ್ನು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಅಂತ ಅದರ ಮಧ್ಯದಲ್ಲಿ ಇವರು ಮಾಡಿರ್ತಕ್ಕಂಥ ಪ್ರಯತ್ನ ತುಂಬ ಚೆನ್ನಾಗಿ ಸಕ್ಸಸ್ ಆಗಿದೆ. ಇವರ ನೈಸರ್ಗಿಕವಾಗಿ ಬೆಳೆದಂಥ ಭತ್ತವನ್ನು ಯಾವ ಥರ ಹೆಂಗೆ ಬೆಳೆದಿ ಭೂಮಿ ಹೆಂಗೆ ಹದ ಮಾಡಬೇಕು, ಹೆಂಗೆ ಬೆಳಿಬೇಕು, ಹೆಂಗೆ ಅರೆಸ್ಟ್ ಮಾಡಬೇಕು, ಹೆಂಗೆ ಪ್ರೋಸೆಸ್ ಮಾಡಬೇಕು, ಸೀದಾ ನಮ್ಮ ಅಡುಗೆ ಪಾತ್ರೆಗೆ ಬರೋಷ್ಟರ ಮಟ್ಟಿಗೆ ಅಕ್ಕಿಯನ್ನು ಎಷ್ಟು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಕೊಡ್ತಾರೆ. ರುದ್ರೇಶ್ವರಿಗೆ ನಮಸ್ಕಾರ. ನಮಸ್ತೆ. ಸುಮಾರು ಒಂದು 7-8 ವರ್ಷಗಳಾಯಿತು ನಿಮ್ಮ ತೋಟಕ್ಕೆ ಬಂದೋಗಿ, ಮತ್ತು ನಿಮ್ಮನ್ನು ಮೀಟ್ ಮಾಡೋಂಥ ಸಂದರ್ಭ. ನಿಮ್ಮ ಪರಿಚಯ ನೀವೇ ಮಾಡ್ಕೊಂಬಿಡಿ. ನಮಸ್ಕಾರ, ನನ್ನ ಹೆಸರು ರುದ್ರೇಶ್ ಅಂತ, ಕಾರಗನೂರು, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ನೈಸರ್ಗಿಕ ಕೃಷಿ ಅಂದರೆ ನಮ್ಮ ತ್ಯಾಜ್ಯ ಸಗಣಿ ಗೋತದಿಂದ ಮಾಡೋದ್ರಿಂದ ಅದು ನೈಸರ್ಗಿಕವಾಗಿ ಬಳಸೋದ್ರಿಂದ ಏನೂ ಕೊಂಡ್ಕೊಳಲ್ಲ, ಅದರಲ್ಲೇ ಬೆಳೆಯೋದ್ರಿಂದ ನಾವು ನೈಸರ್ಗಿಕವಾಗಿ ಮಾಡ್ತಾಯಿದ್ದೇವೆ. ನೈಸರ್ಗಿಕ ಕೃಷಿನೇ ಮಾಡ್ತಾ ಇರೋದು ಸರ್. ಈಗ ನೀವು ಸಾವಯವ ಭತ್ತದ ಬಗ್ಗೆ ನಾವು ಭಾಳಷ್ಟು ಉತ್ಸುಕರಾಗಿದೆ. ಯಾಕಂದರೆ ಇವತ್ತು ನಾವು ತಿಂತಕ್ಕಂಥ ರೈಸ್ ಯಾವುದೋ ಗುಣಮಟ್ಟದ್ದಲ್ಲ. ಸಿರೂಪ ಸಿನ್ನೂರು ಕಡೆ ಹೋಗ್ತಾ ಇದ್ದರೆ ಗಮ್ ಅಂತಂದೇಳಿ ಮೆಡಿಸಿನ್ ಸ್ಮೆಲ್ ಬರ್ತದೆ. ನಾವು ಈಗ ಯಾಕಂದರೆ ಎಷ್ಟೋ ಜನರಿಗೆ ಗೊತ್ತಿರಲ್ಲ. ನೀವು ಭತ್ತದ ಬಗ್ಗೆ ಹೇಳಿ ಸರ್. ಭತ್ತನ ಸಾವಯವ ಭತ್ತ ನೀವು ಮಾಡಬೇಕಂತ ಹೇಗೆ ಅನ್ನಿಸ್ತು, ಎಲ್ಲಿಂದ ಅಲ್ಲಿಂದ ಹೇಳಿ ಸರ್. ವಿಪರೀತವಾದ ರೋಗಗಳು ಮನುಷ್ಯನಿಗೆ, ಅಸಿಡಿಟಿ ಬರುತ್ತೆ, BP ಬರುತ್ತೆ, ಶುಗರ್ ಬರುತ್ತೆ, ಆಮೇಲೆ ಕ್ಯಾನ್ಸರ್ ಕೂಡ ಬರೋಕ್ಕಚ್ಚತ್ತೆ ಈಗಿನ ಈ ಆಹಾರ ಪದ್ಧತಿಯಿಂದ. ಇದನ್ನೆಲ್ಲ ನೋಡಿ ಇದನ್ನು ತಿಂದು ನಾವು ಎಷ್ಟು ವರ್ಷ ಬದುಕ್ಬೋದು ಸರ್. ಆಮೇಲೆ ಮುಂದಿನ ಪೀಳಿಗೆಗೆ ನಾವೇನು ಉಳಿಸಿ ಹೋಗ್ಬೇಕು ಸರ್. ನಾವೇನಾದ್ರು ಉಳಿಸ್ಬೇಕು ಅಂದರೆ ಭೂಮಿನ ಆರೋಗ್ಯವಾಗಿ ಉಳಿಸಬೇಕು. ಆ ಉದ್ದೇಶದಿಂದ ಅದನ್ನೆಲ್ಲ ನೋಡಿ ನನಗೆ ಇದು ಕೆಮಿಕಲ್ ಬೇಡ ಅನಿಸಿ ಸಾವಯವಕ್ಕೆ ಬರೋಕ್ಕೆ ಪ್ರೇರಣೆ ಆಯಿತು. ಈ ಎಷ್ಟು ಜನಕ್ಕೆ ನಾವು ಕೈಲಾದಷ್ಟು ಜನಕ್ಕೆ ಒಳ್ಳೆ ಆಹಾರ ಕೊಡಬೇಕು ಅನ್ನೋದು ನನ್ನ ಒಂದು ಒಳ್ಳೆಯ ಉದ್ದೇಶ ಇತ್ತು. ಆ ಉದ್ದೇಶದಿಂದ ನಾನು ನೈಸರ್ಗಿಕ ಕೃಷಿಗೆ ಬಂದೆ. ಸ್ಟಾರ್ಟಿಂಗ್ ಬಂದಾಗ ಒಂದು ಸ್ವಲ್ಪ ಲಾಸ್ ಆಯಿತು, ಮಾರ್ಕೆಟಿಂಗು ಸಿಗಲಿಲ್ಲ, ಸ್ವಲ್ಪ ಕಷ್ಟನೂ ಆಯಿತು. ಸಾವಯವದಲ್ಲೇ ಭತ್ತ ಬೆಳೆದು ಔಷಧಿಗಳು ಯಾವುದು ಗೊಬ್ಬರಗಳನ್ನ ಬಳಸ್ತಾರೆ, ಕಳೆ ಔಷಧಿನೂ ಹಾಕಲ್ಲ, ಗೊಬ್ಬರನೂ ಹಾಕಲ್ಲ, ಈ ಕಳೆ ತೆಗಿಯೋದು, ನಾಟಿ ಮಾಡೋದು ಅಷ್ಟೇ ಬಿಟ್ಟರೆ ಇನ್ನು ಯಾವುದಕ್ಕೂ ಏನು ಕೊಂಡ್ಕೊಳೋದಿಲ್ಲ ಸರ್. ನಾವೇ ಜೀವಾಮೃತ, ಗೋಕೃಪಾಮೃತ ಇವನ್ನೆಲ್ಲ ಬಳಸಿ ಬೆಳಿಬೇಕು. ಅಷ್ಟಗವ್ಯ, ಪಂಚಗವ್ಯ ಬೆಳೆದು ಅದೇ ರೀತಿ ಸ್ಟಾರ್ಟಿಂಗಿಂದ ನಾವು ನೈಸರ್ಗಿಕ ಕೃಷಿ ಮಾಡಬೇಕು ಅಂದರೆ ಮೊದಲನೇದಾಗಿ ಸಸಿಮರಿ ಮಾಡ್ಕೋಬೇಕು. ಮಳೆಗಾಲದಲ್ಲಿ ಡೈಂಚ ಹಾಕ್ಬೇಕು, ಹಸರಲ್ಲೇ ಗೊಬ್ಬರ ಮಾಡ್ಕೋಬೇಕು. ನಾವು ಯಾಕಂದ್ರೆ ನಾವು ಬೇರೆ ಗೊಬ್ಬರ ಥರಲ್ಲ, ಹೊಲದಾಗ ನಾವೇ ಬೆಳೆಸ್ಕೋಬೇಕು ಅಂದರೆ ಹಸರಲ್ಲೇ ಗೊಬ್ಬರ ಮಾಡ್ಕೋಬೇಕು. ನೈಸರ್ಗಿಕವಾಗಿ ಬೆಳೆಯೋಂಥದ್ದು ಯಾವುದಪ್ಪ ಅಂದ್ರೆ ಹಸರಲ್ಲೇ ಗೊಬ್ಬರ, ಡೈಂಚ, ಸೆಣಬು, ಅಲಸಂದಿ ಅಂತ ಮಾಡ್ಕೋಬೇಕು. ಅವಾಗ ಡೈಂಚ ಮಳೆಗಾಲದಾಗ ಹಾಕಿ ಅದನ್ನು ನಾವು ಡೈಂಚ ಹಾಕಿ ಒಂದು 20 ದಿವಸ 25 ದಿವಸ ಬಿಟ್ಟು ಮತ್ತೆ ಸಸಿ ಮಿಲಿ ಮಾಡ್ಕೋಬೇಕು. ಅಲ್ಲಿಗೆ ಅದು 45 ದಿವಸಕ್ಕೆ ಬರುತ್ತೆ. ನಮ್ಗೆ ಸಸಿ ಬರೋ ಅಷ್ಟೊತ್ತಿಗೆ ಬರುತ್ತೆ. ಅದನ್ನ ಒಡೆದು ಮತ್ತೆ ಇದು ಕೊಳೆ ಕಟ್ಟಿ ಒಂದು ವಾರ ಮತ್ತೆ ಹೊಡೆದು ಮತ್ತೆ ನಾಟಿ ಮಾಡ್ತಾರೆ ಸರ್. ಆ ಟೈಪ್ ನಾಟಿ ಮಾಡೋದು ಸಸಿ ಬಂದಿರ್ತವೆ. ಸಸಿ ಮಡಿಗೂ ಸಹ ನಾವು ಬೀಜಾಮೃತ ಮಾಡಿ ಸಸಿ ಚೆಲ್ಲಿರ್ತೇವೆ. ಆಮೇಲೆ ಅದಕ್ಕೆ ಅಷ್ಟಗವ್ಯ ಮತ್ತು ಪಂಚಗವ್ಯ ಇರೋದನ್ನ ಸ್ಪ್ರೇ ಮಾಡ್ತೀವಿ. ಅದನ್ನು ಜೀವಾಮೃತ ಅವನ್ನೆಲ್ಲ ಸ್ಪ್ರೇ ಮಾಡ್ಕೊಂಡಿರ್ತವೆ. ಅದಕ್ಕೆ ಬೆಳೆಯುತ್ತೆ ಸರ್. ಯಾವ್ದಾರ್ಕೊಂಡು ಸ್ವಲ್ಪ ಕಡಿಮೆ ಬೆಳೆಯುತ್ತೆ, ಹಚ್ಚಿ ಮೇಲೆ ಬೆಳೆಯುತ್ತೆ. ನಮ್ಮ ಸ್ವಲ್ಪ ನಿಧಾನಕ್ಕೆ ಬೆಳೆಯುತ್ತೆ. ಬೇರೆ ಬೆಳೆಗೆ ಅಷ್ಟು ಫಾಸ್ಟ್ ಬೆಳೆಯೋದು, ನಮ್ಮ ನಿಧಾನಕ್ಕೆ ಸ್ಲೋ ಇರುತ್ತೆ. ಸಮಾಧಾನ ಇರ್ಬೇಕು ಮನುಷ್ಯನಿಗೆ. ಅದನ್ನು ಬೆಳಿಬೇಕು ಅಂದರೆ ಗುಣಮಟ್ಟದ ಬೆಳಿತೇವೆ ಅನ್ನೋದಕ್ಕೆ. ಆಮೇಲೆ ಟೆನ್ಷನ್ ಮಾಡ್ಕೋಬಾರ್ದು. ನಾವು ಒಳ್ಳೆ ಆಹಾರ ಕೊಡ್ತೇವೆ, ಅದು ಒಳ್ಳೇದು ಬೆಳಿತೇವೆ ಅನ್ನೋ ಸಮಾಧಾನ, ನಮ್ಮ ತೃಪ್ತಿ ನಮ್ಮ ಹತ್ರ ಇದ್ದರೆ ಅದು ಹೆಂಗೆ ಬೆಳೆದ್ರೂ ಮನುಷ್ಯನಿಗೆ ಖುಷಿ ಇರುತ್ತೆ. ಖುಷಿಯಿಂದ ಬೆಳಿಬೇಕು. ಕಾಂಪಿಟೇಷನಿಂದ ಬೆಳೆದ್ರೆ ಏನೂ ಉಪಯೋಗ ಇಲ್ಲ. ಖುಷಿಯಿಂದ ಬೆಳಿಬೇಕು. ಒಳ್ಳೆ ಆಹಾರ ಕೊಟ್ವಿ ಅನ್ನೋ ಎಷ್ಟು ಸಮಾಜಕ್ಕಪ್ಪ ನಮ್ಮ ಕೈಲಾದಷ್ಟು ನಾವು ಎಲ್ಲರಿಗೂ ಕೊಡ್ತೇವೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಕರೆಕ್ಟ್ ನಾವು ಎಷ್ಟು ಕೊಡ್ತೇವೆ ಅಷ್ಟನ್ನ ಕ್ವಾಲಿಟಿಯಾಗಿ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಅದರಿಂದ ಆ ಟೈಪ್ ಮಾಡಿದ್ವಿ. ಅದು ಮಾಡಿ ಮೇಲೆ ಒಂದು 20 ದಿವಸ ನಾಟಿ ಮಾಡಿ ಮೇಲೆ ಒಂದು 20 ದಿವಸ ನೀರು ಕ್ಲೀನಾಗಿ ನೋಡ್ಕೋಬೇಕು ಸರ್. ಇಲ್ಲ ಅಂದರೆ ಹುಲ್ಲಾಗ್ಬಿಡುತ್ತೆ. ಹುಲ್ಲು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಈಗ ಒಂದು 2,000 ರೂಪಾಯಿ ಕಳಿ ಆಗೋದು 4,500 ರೂಪಾಯಿ ಆಗುತ್ತೆ. ಭತ್ತನೂ ಹೇಳಲ್ಲ. ಅದಕ್ಕೋಸ್ಕರ ನೀರು ನಿಲ್ಲಿಸೋದು ಉದ್ದೇಶನೇ ಅದಕ್ಕೆ ಒಂದು 20 ದಿವಸ ಸರ್, 20-25 ದಿವಸ ನೀರು ಸ್ವಲ್ಪ ನಿಲ್ಲಿಸಿ ಕಳೆ ಕಂಟ್ರೋಲ್ ಮಾಡಿಬಿಟ್ರೆ ಆಮೇಲೆ ನೀವು ಒಣಗಿಸಿ ಮತ್ತು ಹಸಿ ಪದ್ಧತಿ ಮಾಡ್ಬೋದು.
ಆಮೇಲೆ ನೀರು ಕಂಟ್ರೋಲ್ ಮಾಡ್ಬೋದು. ಓಕೆ. ನೀರು ಕಂಟ್ರೋಲ್ ಮಾಡಿ ಯಾವಾಗ ಅಂದ್ರೆ ಒಡಿ ದಿಂಡಿ ಬರೋ ತನಕ ನೀರು ಬಿಡೋದು ಕಂಟ್ರೋಲ್ ಮಾಡೋದು, ಡ್ರೈ ಆನ್ ಮಾಡೋದು, ಒಣಸೋದು, ನೀರು ಬಿಡೋದು ಮಾಡೋದ್ರಿಂದ ಭೂಮಿನೂ ಫಲವತ್ತತೆನೂ ಉಳಿಯುತ್ತೆ. ಆಮೇಲೆ ಎಥನಾಲ್ ಹೆಚ್ಚಿಗೆ ಆಗುತ್ತೆ ಅಂತಲ್ಲ ಭೂಮಿಯಿಂದ, ಆ ವಾತಾವರಣ ಅದು ಕಡಿಮೆ ಆಗುತ್ತೆ. ಅದನ್ನು ನೀರು ಬಿಡೋದು ಕಂಟ್ರೋಲ್ ಮಾಡಿದ್ರೆ ಅದೊಂದು ಉಪಯೋಗ ಆಗುತ್ತೆ. ಅದರಿಂದ ನಾವು ಪರಿಸರನೂ ಒಂದು ಸ್ವಲ್ಪ ಕಾಪಾಡ್ದಂಗೆ ಆಗುತ್ತೆ. ನೀರು ಕಂಟಿನ್ಯೂ ಬಿಡ್ದಂಗೆ ನಾವು ಇದು ಮಾಡೋದ್ರಿಂದ ಅದು ಒಂದು ಉಪಯೋಗ ಆಗುತ್ತೆ. ಆಮೇಲೆ ಇನ್ನೇನು ಒಡೆದಿಂಡಿ ಬಂತು ಅಂದಾಗ ಹೆಚ್ಚು ನೀರು ಬೇಕೇ ಬೇಕು ಸರ್. ಆವಾಗ ನಾವು ಕಂಟಿನ್ಯೂ ನೀರು ಕೊಡಲೇಬೇಕು. ಕಾಳುಗಟ್ಟ ಟೈಮು, ಗಡ್ಡಿ ತಡೆ ಟೈಮು, ಆ ಟೈಮ್ನಲ್ಲಿ ನೀರು ಜಾಸ್ತಿ ಬೇಕು. ಆ ಟೈಮ್ನಲ್ಲಿ ನೀರು ಜಾಸ್ತಿ ಕೊಡಬೇಕಾಗುತ್ತೆ. ಹಂಗಾಗಿ ಆ ಟೈಮ್ನ ಸ್ವಲ್ಪ ನೀರು ಜಾಸ್ತಿ ಕೊಡ್ತೀವಿ. ನೀವು ಬೋರ್ ನೀರು ಕೊಡ್ತೀರಾ, ಭದ್ರಾ ನೀರು ಕೊಡ್ತೀರಾ? ಭದ್ರಾ ನೀರು ಹಳ್ಳಕ್ಕೆ ಬರುತ್ತೆ. ಹಳ್ಳದಿಂದ ಪಂಪ್ಸೆಟ್ಟಿಂದ ಪಂಪಾಡು ಹೊಡಿತೀವಿ ಸರ್. ಅಂದರೆ ಹಳ್ಳ ಕೇಡ್ ನೀರೇ. ನಾಟಿ ಆದಮೇಲೆ ಭತ್ತ ಏನು ನಿಮಗೆ ಬೆಳವಣಿಗೆ ಸರ್, ಫಸ್ಟ್ ನಾಟಿ ಮಾಡ್ತಾವಲ್ಲ, ನಾಟಿ ಮಾಡಿ 20 ದಿವಸದೊಳಗೆ ನಾವು ಒಂದ್ಸರಿ ಗೋಕೃಪಾಮೃತ 10-15 ದಿವಸದೊಳಗೆ ಹಾಕ್ತೇವೆ. 20 ಸಾದಿಂದ ಅಷ್ಟಗವ್ಯ, ಪಂಚಗವ್ಯ ಮತ್ತು ಇದು ಯೂಮಿಕ್ ಆಸಿಡ್ ಅಂತ ಮಾಡ್ಕೊಳ್ತಾರೆ ಅದು, ಮತ್ತು ಇದು ಗೋಕೃಪಾಮೃತ, ಈ ಮೂರನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತೇವೆ ಸರ್. ಒಂದ್ಸರಿ ಸ್ಪ್ರೇ ಮಾಡ್ತೇವೆ. ಮತ್ತು 10 ದಿವಸ 10 ದಿವಸಕ್ಕೊಂಪಟ್ಟು ಮಾಡ್ತೇವೆ, 20 ದಿವಸಕ್ಕೊಂದ್ಸರಿ ಮಾಡ್ತೇವೆ. ಮತ್ತೊಂದು 20 ದಿವಸಕ್ಕೆ ಮತ್ತೆ ಹಂಗೆ ಹಾಕ್ತೇವೆ ಸರ್. ಆಗ್ತವೆ ಒಂದ್ಸರಿ ಸ್ಪ್ರೇ ಮಾಡ್ತೇವೆ, ಒಂದ್ಸರಿ ಹಂಗೆ ಆಗ್ತವೆ. ಹಂಗೆ 4-5 ಸರಿ ಮಾಡ್ತೇವೆ. ಆಮೇಲೆ ಅದೇ ನಮ್ಮದು ಗೊಬ್ಬರ, ಔಷಧಿ ಗೊಬ್ಬರ ಎಲ್ಲ ಅದೇ. ಆಮೇಲೆ ಹುಳಿ ಮಜ್ಜಿಗೆ, ಹಳೆಯವಾದಷ್ಟು ಮಜ್ಜಿಗೆ ಮಾಡ್ತೇವೆ. ಆ ಮಜ್ಜಿಗೆನೂ ಔಷಧಿಯಾಗಿ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಹೊಡಿತೇವೆ ನಾವು, ಎಕ್ಸ್ಟ್ರಾ ಹೊಡಿಯಲ್ಲ. ಆಮೇಲೆ ಈ ಆಕಳ ಮಾಂಸ ಹಾಕತ್ತಲ್ಲ ಸರ್, ಅವತ್ತು ಮಾಂಸ ಹಾಕಿದ್ದು ದೇಶೀಯ ಹಸುವಿಂದು ಆಕಳ ಅಥವಾ ದೇಶೀಯ ಹಸುವಿಂದು ಎಣ್ಣೆ ಯಾವುದಾದ್ರೂ ಓಕೆ, ಅದನ್ನು ಹಾಕಿ ಅದ್ರ ಜೊತೆಗೆ ಒಂದಿಷ್ಟು ಬೆಲ್ಲ ಹಾಕಿದರೆ ಅದು 1.5 ತಿಂಗಳು ಅಥವಾ 2 ತಿಂಗಳಿಗೆ ಅದು ಕ್ಲೀನಾಗಿ ಕಳೆತು ಚೆನ್ನಾಗಾಗುತ್ತೆ. ಅದನ್ನು ನೀವು ಒಂದು 10 ಲೀಟ್ರಿಗೆ ಒಂದು 10 ml ಅಷ್ಟು ಹಾಕ್ಯಂದು ಸ್ಪ್ರೇ ಮಾಡ್ಬೇಕು. ಅದು ಹೆಚ್ಚಿಗೆ ಹಾಕ್ಮೇಲೆ ಒಂದು 20 ಲೀಟ್ರ್ ಕ್ಯಾನ್ ಇರ್ತಾವ, ಒಂದು 20-25 ml ಹಾಕ್ಕೋಬೇಕು. ಹಾಕ್ಯಂದು ಸ್ಪ್ರೇ ಮಾಡಿದ್ರೆ ಅದು ಕೂಡ ಒಳ್ಳೆಯ ಗುಣಮಟ್ಟದ ಬೆಳವಣಿಗೆಗೆ ಪೂರಕವಾಗುತ್ತೆ. ಈಗ ಭತ್ತ ಈಗ ಬೇರೆಯವ್ರಿಗೂ ನಿಮಗೂ ದಿನಗಳೇನು ಜಾಸ್ತಿ ತೊಗೊಳುತ್ತೆ? ಇಲ್ಲ ಸರ್, ನಮ್ದಿನ್ನೂ ಅವ್ರದ್ದು ಸ್ವಲ್ಪ ಜಲ್ದಿನೇ ಬರುತ್ತೆ. ಯಾಕಂದರೆ ಅವ್ರ ಗೊಬ್ಬರ ಔಷಧಿ ಹಾಕಿ ದಷ್ಟು ಬೆಳೆ ಬೆಳೆದು ಗಾಢ ಹೊಡಿಕೊಳ್ಳಲ್ಲ, ಹೆಚ್ಚಿಗೆ ಆಗುತ್ತೆ. ಊಟ ಎಷ್ಟು ಬೇಗ ಬರುತ್ತೆ ಅವ್ರದಕ್ಕೆ ನಮ್ದಕ್ಕೂ ಒಂದು 4 ದಿವಸ ಮುಂಚೆ ಒಂದೇ ತಳಿ ಹಾಕ್ರಿ, ಒಂದೇ ಬೆಳೆ ಹಾಕಿ, ಒಂದೇ ಎಲೆ ಆಗಲಿ. ಅವ್ರದಕ್ಕೆ ನಮ್ದಕ್ಕೂ ಒಂದು 4 ದಿವಸ ಮುಂಚೆ ನಮ್ದು ಕಟಾವು ಬರುತ್ತೆ. ಯಾಕಂದ್ರೆ ನಮ್ಮದು ಇದು ರೋಗ ಇರಲ್ಲ ನಮ್ದಕ್ಕೆ, ಅವ್ರದ್ದು ರೋಗ ಇರುತ್ತೆ. ಅವರು ಭರ್ತಿ ಗೊಬ್ಬರ ಹಾಕೋದಂದ್ರೆ ಭರ್ತಿ ಔಷಧಿ ಹೊಡಿಲೇಬೇಕು, ಇಲ್ಲಾಂದ್ರೆ ಕಂಟ್ರೋಲ್ ಆಗಲ್ಲ. ಅವ್ರು ಗೊಬ್ಬರ ಕಡಿಮೆ ಹಾಕಿದ್ರೆ ಅವ್ರದ್ದು ಬೆಳೆ ಬರುತ್ತೆ, ಅವ್ರ ತಲೆಗೆ ಒಂದಿರುತ್ತೆ ಈ ಗೊಬ್ಬರ ಜಾಸ್ತಿ ಹಾಕ್ಲೇಬೇಕು, ಭತ್ತ ಬೆಳಿಲೇಬೇಕು ಅಂತ. ಹೋದ ಸರಿ ಹಂಗೆ ಮಾಡಿ ಅವರು ಇದ್ರ ರೋಗ, ಇದು ಸೊಳ್ಳೆ ರೋಗ ಅದು ಇದು ಬಿದ್ದು ಅವ್ರದ್ದು 25 ಚೀಲ 26 ಚೀಲ ಬಂತು, ನಮ್ಮದು 22-23 ಚೀಲ ಬಂತು. ವ್ಯತ್ಯಾಸ ಏನು ಭಾಳ ಆಗಲಿಲ್ಲ. ಅವಾಗ ಅವ್ರಿಗೆ ಅನ್ನಿಸ್ತು ರೋಗ ಬಿದ್ದಾಗ. ರೋಗ ಬಿದ್ದಾಗ ಅವ್ರ ಖರ್ಚು ಎಷ್ಟೊಂದಾಗಿರ್ತದೆ? ಅವ್ರದ್ದು 30,000 ಮೇಲೆ ಬರುತ್ತೆ ಒಂದು ಎಕರೆಗೆ. ನಮ್ಮದು 20,000 ಒಳಗೆ ಬರುತ್ತೆ. ಅಲ್ಲಿ ನಮಗೆ ಸ್ಟಾರ್ಟಿಂಗ್ ನಮಗೆ ಒಂದು 15,000 ಅದೇ ಉಳ್ದಂಗೆ ಆಯಿತು. ಅವ್ರಿಗೆ ನಮ್ಗೆ ಹೋಲಿಕೆ ಮಾಡ್ಕೊಂಡು ಒಂದು 15,000 ಉಳಿಯಿತು ನಮಗೆ. ಭೂಮಿ ಉಳಿಸಿದ್ವಿ. ಭೂಮಿ ಮುಂದಿನ ಪೀಳಿಗೆಗೆ ನಾವು ಉಳಿಸಿದ್ವಿ. ಒಳ್ಳೆ ಆಹಾರ ಕೊಟ್ಟು ಎಷ್ಟೋ ಜನ ನನ್ನ ಹತ್ರ ಅಕ್ಕಿ ತಗೊಂಡ್ರೆ ಅಸಿಡಿಟಿ ಕಮ್ಮಿ ಆಗಿತ್ತು, ಗ್ಯಾಸೇ ಇಲ್ಲ ನಮಗೆ ಈಗ ನೋಡ್ರೆ. ಒಂದು ದಿವಸ ಇಲ್ಲ ಅಂದರೆ ಫೋನ್ ಮಾಡ್ತಾರೆ, ನಮ್ಗೆ ಇವತ್ತು ಬೇಕೇ ಬೇಕು ಅಕ್ಕಿ ಅಂತ. ಆ ಲೆವೆಲ್. ಈ ಸಾವಯವ ಭತ್ತ ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? 10 ವರ್ಷ ಅಥವಾ 11 ವರ್ಷದಿಂದಲೂ ನೀವೇ ಪ್ರೋಸೆಸ್ ಮಾಡಿ ಮಾಡ್ತಾ ಇದ್ದೀವಿ ಸರ್. ನಿಮ್ಮದೇ ಸಪ್ರೇಟ್ ಇದಕ್ಕೆ ಮೆಷಿನ್ ಮಾಡ್ಕೊಂಡಿದ್ದೀವಿ? ಎಲ್ಲ ರೈಸ್ ಮಿಲ್ಲಲ್ಲಿ ಸಪ್ರೇಟ್ ನಿಮ್ಮ ಲಾಟ್ ಒಂದು 15 ಚೀಲ ಹಾಕ್ಸ್ಕೊಂಬರ್ತದೆ ಸರ್. ಅದು ಅಕ್ಕಿ ಪೂರ್ತಿ ಖಾಲಿ ಆದ್ರೆ ಮತ್ತೆ 15 ಚೀಲ ಹಾಕ್ತಾರೆ. ಯಾಕಂದ್ರೆ ಒಟ್ಟು ವರ್ಷ ಪೂರ್ತಿ ನಿಮ್ಮ ಹತ್ರ ಸಿಗುತ್ತೆ. ಒಂದು ದಿವಸ 2 ದಿವಸ ಇಲ್ದಂಗೆ ಇರುತ್ತೆ, ಕಂಟಿನ್ಯೂ ಸಿಗುತ್ತೆ. ಒಳ್ಳೆ ಆಹಾರ ಸರ್. ಅದ್ರಾಗ ಯಾವ ಇದು ಇಲ್ಲ, ನೇರವಾಗಿ ಗ್ರಾಹಕರಿಗೆ ಕೊಡ್ತಾನೆ. ಮತ್ತು ಯಾವ ಮಧ್ಯವರ್ತಿಗೆ ಒಬ್ಬರಿಗೂ ಕೊಡಲ್ಲ, ನೇರವಾಗಿ ಗ್ರಾಹಕರಿಗೆ. ಈಗ ನೀವು ಇಷ್ಟೆಲ್ಲ ಹೇಳಿದ ಮೇಲೆ ನಾವು ನೋಡ್ಬೇಕನ್ಸುತ್ತೆ ಅಕ್ಕಿ ಇದೆ ಸರ್, ನೋಡ್ಬೋದು. ಬನ್ನಿ ತೋರಿಸ್ಬಿಡಿ, ಬನ್ನಿ ಸ್ವಲ್ಪ ಇಲ್ಲದ ಬೇಡ. ಮತ್ತು ಇದು ಪಾಲಿಶು ಅಲ್ಲ, ಅದ್ರಲ್ಲಿ ಹೇಳಬೇಕು. ಈಗ ಇದು ನೀವು ಅಕ್ಕಿ ಈ ಒಂದು 3-4 ದಿವಸ ಆಯ್ತು ಸರ್ ಇದನ್ನೆಲ್ಲ ಹಾಕ್ಸಂಬಂದು ನಾವೀಗ 4 ದಿವಸ ಆಯಿತು. ಇದು ಪಾಲಿಸ್ ಕಡಿಮೆ ಇರುತ್ತೆ ಸರ್. ನಾವು ಇದು ಪಾಲಿಸ್ ಇಷ್ಟೇ. ಇದಕ್ಕೂ ನಾವು ಅನ್ಪಾಲಿಸ್ ಐತಿ, ಮೀಡಿಯಂ ಪಾಲಿಸ್ ಇದೆ. ಇದು ಒಂದು 5% ಪಾಲಿಸ್ ಆಗಿದೆ ಅಷ್ಟೇ. ಇದು ಅಷ್ಟೇ ಸರ್. ಯಾಕಂದ್ರೆ ಈ ಮ್ಯಾಗಳು ತೆಗೆದ್ರೆ ಅದ್ರಾಗ ಏನೂ ಇರಲ್ಲ ಸರ್. ಅದ್ರಾಗ ಏನು ಒಳ್ಳೆ ಆಹಾರ ತತ್ವನೇ ಇರಲ್ಲ. ತಿಂದು ನೋಡಿ ರೇಟ್ ಅಷ್ಟು ಇದೆ. ಊಟ ಮಾಡಿದ್ರೆ ಅಸಿಡಿಟಿ ಅಂತ ಆಗೋದೇ ಇಲ್ಲ ಸರ್. ಅಸಿಡಿಟಿ ಬರೋದೇ ಇಲ್ಲ ಸರ್.
ಇದೆಲ್ಲ ಪೂರ್ತಿ ಎಲ್ಲ ಮೊನ್ನೆ ಅಷ್ಟೇ ಭತ್ತನ ಹಾಕ್ಸಿದೆ ಸರ್. ಇದು ಒಂದು ತಿಂಗಳು ಬೇಡ, ಒಂದು ತಿಂಗಳು 10 ದಿವಸ ಖಾಲಿ ಆಗುತ್ತೆ ಸರ್. ಆಮೇಲೆ ಮತ್ತೆ ಹಾಕ್ಸ್ತೇನೆ ಸರ್. ಪೂರ್ತಿ ಈಗ ನಿಮ್ಮದೇ ಬ್ರ್ಯಾಂಡ್ ಹೆಸರಿಟ್ಟಿದ್ದಾರೆ ನೇಗಿಲಯೋಗಿ ಸರ್ ಇದೆ. ನೈಸರ್ಗಿಕವಾಗಿ ಸಾವಯವ ಬೆಳೆದ ಭತ್ತದ ಅಕ್ಕಿ, ನ್ಯಾಚುರಲ್ ಆರ್ಗ್ಯಾನಿಕ್ ಬೇಸಿಲ್ ಪ್ಯಾಡಿ ರೈಸ್. ಓಕೆ, ನೇಗಿಲಯೋಗಿ ಅಂತ ನಿಮ್ಮದೇ ಬ್ರ್ಯಾಂಡ್ ಮಾಡ್ಕೊಂಡು ಅದ್ರಾಗ ಮಾಡ್ತಾ ಇದ್ದಾನೆ ಸರ್. ಓಕೆ, ಅಕ್ಕಿ ನೋಡಿದ್ರಲ್ಲ, ಈ ಅಕ್ಕಿನ ಭಾಳ ಜನ ತಗೊಂತಾರೆ. ಒಬ್ಬರು ಪ್ರೊಫೆಸರ್ ಚಿತ್ರದುರ್ಗದಲ್ಲಿ ತಗೊಂಡಾರ. ಪ್ರೊಫೆಸರ್ ಅವ್ರು ಒಂದು ದಿವಸ ಮೊನ್ನೆ ಅಕ್ಕಿಲ್ಲದಕ್ಕೆ ನಮಗೆ ಫೋನ್ ಮಾಡಿದ್ರು. ನಾವು ತುಮಕೂರು ಹೊಂಟಿದ್ವಿ, ಅಲ್ಲಿ ಕೊಟ್ಟು ಹೋದ್ವಿ. ಅವ್ರ ಮನೆಯವ್ರು ಹೇಳ್ತಾರೆ, ನಿಮ್ಮ ಅಕ್ಕಿಲಿದ್ರೆ ಊಟ ಮಾಡೋಕ್ಕೆ ಬೇರೆ ಅಕ್ಕಿ ಊಟ ಮಾಡೋಕೆ ಆಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಫಿಕ್ಸ್ ಆಗ್ಬಿಡ್ತಾರೆ. ಎಲ್ಲಿ ಬೇರೆ ಕಡೆಗೆ ಹೊಂಡ್ರೆ ಅಸಿಡಿಟಿ ಆಗುತ್ತೆ ನಮಗೆ. ನಾವು ಊಟನೂ ಇಲ್ಲೇ ಕಟ್ಕೊಂಡು ಹೋಗ್ಬೇಕು ಅನ್ನಂಗೆ ಆಗ್ಬಿಟ್ಟೈತೆ. ಅಷ್ಟು ಚೆನ್ನಾಗಿ ನಿಮ್ಮ ಅಕ್ಕಿ ನಮಗೆ ಸೆಟ್ ಆಗ್ಬಿಟ್ಟಿದೆ. ಆದರೆ ಕ್ವಾಲಿಟಿನೂ ಇದೆ, ಆಮೇಲೆ ಪಾಲಿಶ್ ಕಮ್ಮಿ ಇರೋದ್ರಿಂದ ನಮಗೆ ಅಸಿಡಿಟಿ ಆಗಲ್ಲ, ಆಮೇಲೆ ಶಕ್ತಿನೂ ಇರುತ್ತೆ, ಗಾಢ ಹಸುವು ಆಗಲ್ಲ ಅಂತಲೂ ಹೇಳ್ತಾರೆ. ಆಮೇಲೆ ನೀರು ಒಂದು ಲೋಟಕ್ಕೆ 2 ಲೋಟ ನೀರು ಹಾಕಬೇಕು. 1 ಲೋಟಕ್ಕೆ 2 ಲೋಟ ನೀರು. ಆಮೇಲೆ ಈ ಅಕ್ಕಿನ ನಾವು ಈ ಬೆಳೆ ಬೆಳೆದ ಭತ್ತನ ಹಂಗೆ ಸ್ಟಾಕ್ ಇಡ್ತಾವೆ ಸರ್. ಸ್ಟಾಕ್ ಇಟ್ಟು ಈಗ ನೀವು ನೋಡಿದ ಅಕ್ಕಿ ಓದ್ ಬೆಳೆ, ಈ ಬೆಳೆದು ಮುಂದೆ ಬೆಳೆ ಹಾಕ್ಸ್ತೇವೆ. ಹಿಂಗೆ 6 ತಿಂಗಳು ಭತ್ತ ನಿಮ್ಮ ಹತ್ರ ಸ್ಟಾಕ್ ಈ ಬೆಳೆದು ಹಂಗೆ ಇದೆ ಸರ್. ಹಾಕ್ಸೋದನ್ನ ಈ ಬೆಳೆ ಮುಂದೆ ಬೆಳೆ ಹಾಕ್ಸ್ತೇವೆ ಸರ್. ಈ ಟೈಪ್ ಮಾಡೋದ್ರಿಂದ ಅಕ್ಕಿನೂ ಈಡು ಬರ್ತದೆ. ಆ ಕೂಡಲೇ ಹಾಕಿದ್ರೆ ಮೆತ್ತಗಾಗುತ್ತೆ, ಇದಾಗುತ್ತೆ. ಇದೇನೂ ಆಗಲ್ಲ, ಭಾಳ ಚೆನ್ನಾಗಿರುತ್ತೆ. ಹಂಗಾಗಿ ನಮ್ಗೆ ಒಂದು ಬೆಳೆ ಇಲ್ಲ ಅಂದ್ಕೊಂಡು ಅದನ್ನು ಸ್ಟಾಕ್ ಇಟ್ಕೊಂಡು ಹಾಕ್ತಾ ಇದ್ದೀವಿ. ಆಮೇಲೆ ಕೆಲವರು ಹೇಳ್ತಾರೆ, ಈ ಅಕ್ಕಿ ನಮ್ಮ ಹೊಲಕ್ಕೆ ಬಂದು ಅದನ್ನೆಲ್ಲ ನೋಡಿ ನಾವು ಮಾಡೋದೆಲ್ಲ ನೋಡಿ ತೋಟಕ್ಕೆ ಬೆಳಿತಿರಲ್ಲ ಅನ್ನೋದ ಖಂಡಿತ ಬಂದು ನೋಡಿದಾರೆ ಭಾಳ ಜನ ಅದಾರೆ. ಅವ್ರು ಇದುವರೆಗೂ ಸರ್ ಒಂದು ಸತಿನೂ ಬಿಟ್ಟಿಲ್ಲ. ನಾವು ಹಂಗೆ ತಗೊಂಡಿರೋರು ಒಬ್ರು ಬಿಟ್ಟಿದ್ದಾರೆ. ಈ ಹೊಲಕ್ಕೆ ಬಂದು ಏನು ಹೋಗಿರಲ್ಲ, ಅವರಂತೂ ಪೂರ್ತಿ ಮನಸ್ಸಿಗೆ ತೃಪ್ತಿ. ಆಮೇಲೆ ಕೃಷಿ ಇಲಾಖೆ ಇರೋರು, ತಲಬಳ ಕೃಷಿ ವಿಜ್ಞಾನ ಕೇಂದ್ರದವರು ಅವರು ಎಲ್ಲ ತಗೊಂತಾರೆ ಸರ್. ಅವರಷ್ಟು ಹೊಲಕ್ಕೆ ಬಂದು ನೋಡೇ ಇದು ಪ್ರಾಮಾಣಿಕವಾಗಿ ಬೆಳೀತಾರೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಅಷ್ಟು ನನ್ನ ಹತ್ರ ತಗೊಂತಾರೆ ಸರ್. ಕೆಲವೊಂದು ಟೈಮ್ ಬೇರೆ ಕೊಟ್ಟರು ಅವರು ಅನಿವಾರ್ಯವಾಗಿ ತಗೊಂಡಿರ್ತಾರೆ, ಮತ್ತು ನಮ್ಮ ಹತ್ರ ಫೋನ್ ಮಾಡಿ ನಮ್ಮ ಹತ್ರ ತಗೊಂತಾರೆ ಸರ್. ಹಂಗೆ ಪ್ರತಿಯೊಬ್ಬರು ಕೂಡ ಒಂದೊಂದು ಖುಷಿ ಇದ್ದರೆ ಹೇಳ್ತಾರೆ. ಭಾಳ ಜನ ಅಸಿಡಿಟಿ ಕಮ್ಮಿ ಆಗಿರೋರು ಹೇಳಿದ್ದಾರೆ. ಆಮೇಲೆ ಆರೋಗ್ಯ ಸುಧಾರಣೆ ಆಗೈತೆ, ನಮಗೆ ಬೇರೆ ಊಟ ಮಾಡೋದಕ್ಕೂ ಆರೋಗ್ಯ ಸುಧಾರಣೆ ಭಾಳ ಆಗೈತೆ ಅಂತಲೂ ಹೇಳ್ತಾರೆ. ಈ ಟೈಪಲ್ಲಿ ಹೇಳ್ತಾರೆ ಸರ್. ಹಾಗಾಗಿ ನಿಮ್ಮ ಅಕ್ಕಿ ಬಗ್ಗೆ ಭಾಳಷ್ಟು ಬೇರೆ ಬೇರೆ ಕಡೆಯಿಂದಲೂ ಇದು ಮಾಡ್ತಾರೆ ಗ್ರಾಹಕರು ಇಷ್ಟಪಟ್ಟು ತಗೊಂಡು. ನೀವು ನಿಮ್ಮ ಉದ್ದೇಶ ಕರೆಕ್ಟ್ ಇದೆ, ಯಾರು ಗ್ರಾಹಕರಿಗೆ ಮಾತ್ರ ಕೊಡ್ತೀರಿ, ಮಧ್ಯವರ್ತಿಗಳ. ಆಮೇಲೆ ಬೇರೆ ಏನು ಭತ್ತ ಬೆಳೀತಾರಲ್ಲ ಸರ್, 1 ಎಕರೆ ಭತ್ತ ಬೆಳೆದ್ರೆ ಎಷ್ಟು ಉಳಿಸ್ತಾರೆ? ಒಂದು 15,000 10,000 ಉಳಿಸೋದಕ್ಕೆ ಸರಿ. ನಮ್ದು ಒಂದು ಬೆಳೆ ಇಲ್ದಾಗ ಮಾಡ್ಕೊಂಡಿದ್ದಾಗ ಅದು ಓಕೆ. ನಮ್ಮದು ಎಕರೆ 20 ಚೀಲ, 20ರಿಂದ 22 ಚೀಲ ಬರುತ್ತೆ ಸರ್ ಎಕರೆಗೆ. ಭಾಳ ಏನು ಬರೋಲ್ಲ. ಅದನ್ನು ನಮಗೆ 6 ತಿಂಗಳಿಟ್ಟು ನಾವು ಅಕ್ಕಿ ಹಾಕ್ಸಿದ್ವಿ ಅಂದರೆ 22 ಚೀಲಕ್ಕೆ ಒಂದು 10 ಕ್ವಿಂಟಲ್ ಅಕ್ಕಿ ಬರುತ್ತೆ ಸರ್. 10 ಕ್ವಿಂಟಲ್ ಬರುತ್ತೆ, 100 ರೂಪಾಯಿ ಕೆಜಿ ಕೊಡ್ತಾನೆ. ನನಗೆ 1 ಲಕ್ಷ ರೂಪಾಯಿ ಆದಾಯ ಬರ್ತದೆ 1 ಎಕರೆ. ಅದ್ರಾಗ ನನಗೆ ಒಂದು ಅಕ್ಕಿ ಹಾಕ್ಸೋದು ಹೊಲದ್ದು ಎಲ್ಲದೂ ಸೇರಿ ಒಂದು 30ರಿಂದ ನಾವು ಹೋಗಿ ಕೊಡೋ ಮಟನು 30ರಿಂದ 35,000 ಖರ್ಚು ಬರುತ್ತೆ. 65ರಿಂದ 70,000 ದುಡ್ಡು. 65,000 ಉಳಿಲಿ ಸರ್. 65,000 ಉಳಿತಾನೆ. ಬೇರೆಯವ್ರಿಗೆ ಅಷ್ಟು ಉಳಿಯೋಕ್ಕೆ 2 ಎಕರೆ ಉಳಿಯಲ್ಲ, 3 ಎಕರೆ ಉಳಿಯೋದು ಕೆಲವ್ರಿಗೆ ಸಾಧ್ಯನೇ ಇಲ್ಲ. ಅದನ್ನು ಸ್ವಲ್ಪ ಶ್ರಮ ಪಡ್ಬೇಕು ಸರ್. ಅಂದರೆ ತಾಳ್ಮೆ ಇರಬೇಕು. ಅಕ್ಕಿ ಹಾಕ್ಸ್ಬೇಕು. ಅಕ್ಕಿ ಹಾಕ್ಸಿ ಪೇಷನ್ಸ್ ಇರಬೇಕು. 2 ಪ್ಯಾಕೆಟ್ 3 ಪ್ಯಾಕೆಟ್ ಕೊಡ್ತಾ ಇರಬೇಕು. ದುಡ್ಡು ಆಗುತ್ತೆ, ಒಂದೇ ಪಟ್ಟಿ ಕೈ ಸಿಗಲ್ಲ. ಅದನ್ನು ನಾವು ಬಳಕೆಗೆ ಬೇಕೇ ಬೇಕಲ್ಲ ಸರ್. ಹೆಂಗಿದ್ರೆ ದುಡ್ಡು ಬರೋಷ್ಟು ಬಂದೇ ಬರುತ್ತೆ. ಹಾಗಾಗಿ ಎಲ್ಲರಿಗಿಂತ ಡಬಲ್ ಲಾಭ ನನಗೆ ಆಗ್ತಾಯಿದೆ. ಅದನ್ನು ಜನ ತಿಳ್ಕೊಬೇಕು, ರೈತರು ತಿಳ್ಕೊಬೇಕು. ಆಮೇಲೆ ಜನ ಊಟ ಮಾಡೋರು ಕೂಡ ಇವರು ರೈತರ, ಇವರು ಯೋಗ್ಯರ ಅಂತ ನೋಡಿ ತಗೊಂಡ್ರೆ ಅವ್ರ ಆರೋಗ್ಯನೂ ಭಾಳ ಸುಧಾರಿಸಿದೆ. ಅದು ಕೂಡ ಲಾಭ ಆಗುತ್ತೆ ರೈತರಿಗೆ. ನಾನು ಏನು ಹೇಳಕ್ಕೆ ಬಯಸ್ತೇನೆ ಅಂದರೆ, ಫಸ್ಟ್ ನಿಮ್ಮ ಮನೆಗೆ ಏನು ಬೇಕೋ ಅದನ್ನು, ಪ್ರತಿಯೊಬ್ಬ ರೈತರು ಮನೆಗೆ ಏನು ಬೇಕಲ್ಲ ಅದನ್ನು ಸಾವಯವ ಬೆಳೀರಿ. ಫಸ್ಟ್ ಬೆಳೆದು ನೀವು ಊಟ ಮಾಡಿರಿ, ಆಮೇಲೆ ಮಾರ್ಕೆಟ್ ಬಗ್ಗೆ ಆಮೇಲೆ ನೋಡ್ರಿ. ಆಮೇಲೆ ನೀವು ಸಾವಯವ ಬಂದೇ ಬರ್ತೀರ. ಯಾಕೆಂದರೆ ವಿಷ ಕೊಡೋದು ಬೇಡ. ಒಬ್ಬ ರೈತನಾಗಿ ನಾವು ಜನಗಳಿಗೆ ವಿಷ ಕೊಡೋದು ಬೇಡ. ನಾವು ಒಳ್ಳೆ ಆಹಾರ ಕೊಡೋಣ, ಒಳ್ಳೇದು ಮಾಡೋಣ, ನಮ್ಮ ಕೈಲಾದಷ್ಟು ಕೂಡ. ಇಲ್ಲೆಲ್ಲ 10-20 ಎಕರೆ ಭತ್ತದ ಗದ್ದೆ ಇರುತ್ತೆ. ಅವ್ರಿಗೆ ಬೇಕಾದ ಒಂದು 1/4 ಎಕರೆ 1/2 ಎಕರೆ ಜಾಗದಲ್ಲಿ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಅವ್ರ ಆರೋಗ್ಯ ಇರ್ತಾರೆ ಸರ್. ಫಸ್ಟು ದುಡಿ ಮಾಡೋದು ಅವ್ರ ಆರೋಗ್ಯ. ಈಗ ನಿಮ್ಮ ಮೆಥಡ್ ನೋಡ್ಕೊಂಡು ನಿಮ್ಮನ್ನು ಫಾಲೋ ಮಾಡ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ, ಇತ್ತೀಚೆಗೆ ಜಾಸ್ತಿ ಆಗಿದೆ. ಬಂತಾರೆ, ಹೊಲ್ದಾಗ ನೋಡ್ತಾರೆ. ಒಂದೊಂದು ಟೈಮು ಕೆಲವು ಮನೆಗಷ್ಟೇ ಮಾಡ್ಕೊಳೋರು ಭಾಳ ಜನ ಆಗಿದ್ದಾರೆ. ಆಮೇಲೆ ಮಾರಾಟಕ್ಕೆ ಮಾಡೋರು ಜಾಸ್ತಿ ಆಗಿದ್ದಾರೆ, ಭಾಳ ಜನ ಆಗಿದ್ದಾರೆ ಸರ್. ಇದನ್ನು ಮತ್ತೆ ನಮ್ಮ ಇಲಾಖೆಗಳು ನಿಮ್ಮನ್ನು ಐಡೆಂಟಿಫೈ ಮಾಡಿದ್ದಾರೆ, ಕೃಷಿ ಇಲಾಖೆಯವರು ಮಾಡಿದ್ದಾರೆ ಸರ್.
ಐಡೆಂಟಿಫೈ ಮಾಡಿದ್ದಾರೆ. ನಮಗೆ ಈ ರಾಜ್ಯ ಪ್ರಶಸ್ತಿ ಬಂತು ಮೊನ್ನೆ, ಕೃಷಿ ಪಂಡಿತ್ ಅಂತ ಅವಾರ್ಡ್ ಆಗಿದೆ. ಜಿಲ್ಲಾ ಮಟ್ಟದಾಗಿದೆ, ತಾಲೂಕು ಮಟ್ಟದಾಗಿದೆ. ಯೂನಿವರ್ಸಿಟಿಯವರು ಕೂಡ ಒಂದು ಶಿವಮೊಗ್ಗ ಯೂನಿವರ್ಸಿಟಿಯವರು ಕೂಡ ನನ್ನ ಸಾವಯವ ಕೃಷಿಯಲ್ಲಿ ಉತ್ತಮ ಕೃಷಿಕ ಅಂತ ಹೇಳಿ ಒಂದು ಪ್ರಶಸ್ತಿ ಎಲ್ಲ ಬಂತು. ಈಗ ಇಷ್ಟೆಲ್ಲ ನಿಮ್ಮ ಮಾತುಗಳು ಕೇಳಿದ್ಮೇಲೆ ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ ವಿಡಿಯೋನ, ಅವ್ರಿಗೂ ಅಕ್ಕಿ ಬೆಳೆಸಬೇಕು, ನೀವು ಮಾರ್ಗದರ್ಶನ ಕೊಡ್ತೀರಾ ಅಕ್ಕಿ ಭತ್ತ ಬೆಳೆಸ್ತಕ್ಕಂಥವ್ರಿಗೆ, ಮತ್ತು ಅಕ್ಕಿನೂ ನಿಮ್ಮಲ್ಲಿ ಸಿಗುತ್ತೆ, ಬೇಕಾದಂಥ ನಿಮ್ಮಲ್ಲಿ ಸಂಪರ್ಕ ಮಾಡ್ಬೋದು. ನಿಮ್ಮ ವಿಳಾಸ ಸ್ವಲ್ಪ ಹಂಚ್ಕೊಂಬಿಡಿ. ನಮ್ಮ ಹೆಸರು ರುದ್ರೇಶ್ ಅಂತ, ಕಾರಿಗ್ನೂರು. ನಮ್ಮದು ಫೋನ್ ನಂಬರ್ ಬಂದು, ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಫೋನ್ ನಂಬರ್ ಬಂದು 95 38 111 979. ಇಂಗ್ಲೀಷ್ 9538 111 979. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ನಿಮಗೆ ಸಲಹೆ ಬೇಕಾದ್ರೂ ಕೊಡ್ತಾನೆ, ಅಕ್ಕಿ ಬೇಕಾದ್ರೂ ಕೊಡ್ತಾನೆ, ಸಿಗುತ್ತೆ. ಆಯಿತು, ಧನ್ಯವಾದಗಳು ರುದ್ರೇಶ್ ಅವರೇ, ಭಾಳಷ್ಟು ಮಾಹಿತಿ ಹಂಚ್ಕೊಂಡ್ರೆ ಎಲ್ಲ ವೀಕ್ಷಕರ ನಿಮಗೆ ಧನ್ಯವಾದ. ಥ್ಯಾಂಕ್ ಯು.